ಅನ್ನೋದನ್ನ ನಾವು ನಿಮ್ಮ ಹತ್ರ ನೀವೇನಾದರೂ ಸಜೆಷನ್ ಇಲ್ಲ ಇದು ಬೇಡ ಈ ಸರಿ ವಾರ್ಡ್ ನೀವು ಕೊಟ್ಟಿದ್ದೀರಲ್ಲ ಅವ್ರಿಗೆ ಈ ಸರಿ ನಾವು ವರ್ಕ್ ಬಗ್ಗೆ ಮಾತಾಡಲ್ಲ ವಿಲ್ ಗೋ ಟು ಬಡ್ಜೆಟ್ ನೀವೇನಾದರೂ ಕಂಪ್ಲೇಂಟ್ ಇರೋದು ಹಂಗೆ ನೀವೇ ಡೈರೆಕ್ಟ್ ಆಗಿ ನೋಡಲ್ ಆಫೀಸರ್ಗೆ ಕೊಡಿ ಬಡ್ಜೆಟ್ ಬಗ್ಗೆ ಏನಾದರೂ ಇದ್ರೆ ಹೇಳಿ ಸರ್. ಅದು ಸರ್ ಒನ್ ಸಜೆಷನ್ ಸರ್, ಔಟ್ಸ್ಟ್ಯಾಂಡಿಂಗ್ ಇಶ್ಯೂಸ್ ಅನ್ನ ಟ್ರ್ಯಾಕ್ ಮಾಡಿದ್ರೆ ಒಳ್ಳೇದು ಸರ್. ಅದಲ್ಲ ಅದೇ ಅದನ್ನ ಮಾಡೋಣ. ಈಗ ನಿಮ್ದು ಕಂಪ್ಲೇಂಟು ಟ್ರ್ಯಾಕಿಂಗು ಅದನ್ನ ನೀವು ನೋಡಲ್ ಆಫೀಸರು ನಿಮ್ಮ ವಾರ್ಡಲ್ಲಿ ಒಂದು ಸ್ಮಾಲ್ ನೀವೇ ಮೀಟ್ ಮಾಡಿಕೊಂಡು ಈ ವೀಕ್ದು ಮೀಟಿಂಗ್ನ ನೀವು ಮಾಡಿ. ನೆಕ್ಸ್ಟ್ ಮೀಟಿಂಗಿಗೆ ನೀವೇನು ಕೊಟ್ಟಿದ್ದೀರಾ ಅದನ್ನು ಲಾಸ್ಟ್ ಮೀಟಿಂಗ್ದು ನಾವು ಇಲ್ಲೇ ತಗೊಳ್ಳೋಣ. ಈ ಸರಿ ಬಡ್ಜೆಟ್ ಬಗ್ಗೆ ಹೇಳಿ ಏನಾದರೂ ಇದ್ರೆ. ನಮ್ದು ಪ್ರಪೋಸಲ್ಸ್ ಇದೆ ಸರ್, ಅವ್ರಿಗೆ ಕೊಡೋಣ. ಬಡ್ಜೆಟ್ಗ ಹೌದು ಸರ್, ನ್ಯೂ ಪ್ರಪೋಸಲ್ ಕೊಡಿ. ಮತ್ತೆ ಅಲ್ಲ ನಿಮ್ದು ಎಲ್ಲಾರ್ದು ಸೇರಿನಾ ಒಬ್ಬರದೇನಾ? ಅಲ್ಲ ಈಗ ಏರಿಯಾ ವೈಸ್ ಅಲ್ಲ, ಈಗ ನೋಡಿ ವಾರ್ಡ್ ವೈಸು ನಮಗೆ ಬೇಕಾಗಿರೋದು. ಈಗ ನಾನು ಎರಡು ನಮ್ಮ ಹಾಸ್ಪಿಟಲ್, ಒಂದು ಜೋಗಪಾಳ್ಯ ನಮ್ಮಲ್ಲಿ ಮೆಟರ್ನಿಟಿ ಹೋಮ್ ಇದೆ, ಶಾಂತಿನಗರ್ ಇದೆ, ಆಸ್ಟಿನ್ ಟೌನಲ್ಲಿ ಇದೆ, ಬೇರೆ ಬೇರೆ ಕಡೆ ಇದೆ. ನಾನು ಎರಡು ಹಾಸ್ಪಿಟಲ್ನ ನಮ್ಮ ಜೋಗಪಾಳ್ಯದ್ದು ಶಾಂತಿನಗರದ್ದು 100 ಬೆಡೆಡ್ ಮಾಡಬೇಕು, ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಬಡ್ಜೆಟ್ ಇದಕ್ಕೆ ಕೊಡ್ತಾ ಇದ್ದೀನಿ ನಾನು. ಒಂದು ಡಯಾಲಿಸಿಸ್ ಸೆಂಟ್ರು ನಮ್ಮ ಕ್ಷೇತ್ರದಲ್ಲಿ ಬೇಕು ಅಂತ ಒಂದು ರಿಕ್ವೆಸ್ಟ್ ಕೊಡ್ತಾ ಇದ್ದೀನಿ ನಾನು. ಬಿಕಾಸ್ ನಮ್ಗೇನೆಂದರೆ ಡಯಾಲಿಸಿಸ್ ಪೇಷಂಟ್ಸ್ ತುಂಬ ಜನ ಇದ್ದಾರೆ, ಅಟ್ಲೀಸ್ಟ್ ನಾವು ಯಾವ ಥರ ಆದರೂ ಅದು ಸಹಾಯ ಮಾಡೋಕ್ಕಾಗುತ್ತೆ ಅಂತ. ದಿಸ್ 3 ಆರ್ ಐ ಆಮ್ ಪ್ರಪೋಸಿಂಗ್ ಫಾರ್ ದ ನ್ಯೂ ಬಡ್ಜೆಟ್. ದೆನ್ ನಮ್ಮ ಜೋಗಪಾಳ್ಯ ವುಮೆನ್ಸ್ ಕಾಲೇಜ್ ಇದೆ, ಅದು ಈಗಿರೋದು PUC ವರೆಗೂ, ಅದನ್ನು ನಾವು ಡಿಗ್ರಿವರೆಗೂ ತೊಗೊಂಡು ಹೋಗಬೇಕು. ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರು ಕಟ್ಟಡ ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತೇಳಿ ಅದನ್ನು ಒಂದು ಪ್ರಪೋಸಲ್ ಇಡ್ತಾ ಇದ್ದೀನಿ. ಹಾಗೆ ಆಸ್ಟಿನ್ ಟೌನಲ್ಲಿ ಬಾಯ್ಸ್ ಪ್ರೀ ಯೂನಿವರ್ಸಿಟಿ ಇದೆ, PUC ವರೆಗೂ ಇರೋದು, ಅದು ಅಷ್ಟೇ ಬಿಲ್ಡಿಂಗ್ ಎಲ್ಲ ಭಾಳ ಇದಾಗಿದೆ. ಅದನ್ನು ನಮಗೆ ಹೊಸದಾಗಿ ಸ್ವಲ್ಪ ಬಿಲ್ಡಿಂಗ್ ಕಟ್ಟಡ ಕ್ಲಾಸ್ ರೂಮ್ಸ್ ಮಾಡಿ ಕಾಲೇಜ್ವರೆಗೂ ಅಪ್ಗ್ರೇಡ್. ಈಗ ನಾವು ಒಂದು ಕಾಲೇಜ್ ತಂದಿದ್ದೀನಿ ದೊಮ್ಲೂರಿಗೆ. ನಮ್ಮ ಇಡೀ ಚರಿತ್ರೆಯಲ್ಲೇ ಮೆಜೆಸ್ಟಿಕ್ ಬಿಟ್ಟರೆ ನೆಕ್ಸ್ಟ್ ಇದ್ದಿದ್ದೆ ವರ್ತೂರು. ಇಲ್ಲೆಲ್ಲೂ ಮಧ್ಯದಲ್ಲಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ಐ ಹ್ಯಾವ್ ಗಾಟ್ ಎ ಡಿಗ್ರಿ ಕಾಲೇಜ್ ಇನ್ ದೊಮ್ಲೂರು. ನಾವೀಗಾಗಲೇ ಅದಕ್ಕೆ 1.5 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗು ಕ್ಲಾಸ್ ರೂಮ್ ಎಲ್ಲ ಕಟ್ತಾ ಇದ್ದೀವಿ ಈಗ. ಸೊ ವರ್ಕ್ ಇಸ್ ಗೋಯಿಂಗ್ ಆನ್. ಈಗ ಅದೇ ಥರ ನಮಗೆ ಜೋಗಪಾಳ್ಯದಲ್ಲಿ ವುಮೆನ್ಸ್ ಕಾಲೇಜ್ ಅಂತ ಕೇಳ್ತಾ ಇದ್ದೀನಿ. ಈ ಕಡೆ ಈ ಆಸ್ಟಿನ್ ಟೌನಲ್ಲೂ ಕಾಲೇಜ್ಗೆ ಐ ಆಮ್ ಆಸ್ಕಿಂಗ್, ಬಿಕಾಸ್ ಫ್ರೀ ಎಜುಕೇಷನ್, ಯು ಡೋಂಟ್ ಹ್ಯಾವ್ ಟು ಪೇ ಫೀಸ್ ಫಾರ್ ದ್ಯಾಟ್. ಎಲ್ರಿಗೂ ಅನುಕೂಲ ಆಗುತ್ತೆ ಅದರಿಂದ. ಸೊ ಇದು 5 ಪ್ರಪೋಸಲ್ಸು ನನ್ನ ಕಡೆಯಿಂದ ಬಡ್ಜೆಟ್ಟಿಗೆ ನಾನೀಗ ಪ್ರಪೋಸ್, ಅಂದರೆ ನಮಗೆ ಅದರಲ್ಲಿ ಎಲ್ಲ ತಗೊಳ್ತಾರೆ ಅಂತಲ್ಲ, ಯಾವುದಾದ್ರು ತಗೊಳ್ಳಿ ಇವರು ಅಂತೇಳಿ ನಾನು ರಿಕ್ವೆಸ್ಟ್ ಕೊಡ್ತಾ ಇದ್ದೀನಿ. ಅದು ಬಿಟ್ಟರೆ ನಾವು ರೋಡ್ಸು ಮತ್ತು ಎಲ್ಲ ವಾರ್ಡಲ್ಲಿ ಒಂದು 20 ಕಿಲೋಮೀಟ್ರ್ ರೋಡ್ ತಗೋಬೇಕು. ಇಂಟೀರಿಯರ್ ರೋಡ್ಸು, ಮೇಯ್ನು ಯಾವುದು ಮೇಜರ್ ರೋಡ್ಸ್ ಅಲ್ಲ, ಇಂಟೀರಿಯರ್ ರೋಡ್ಸ್ ಒಂದು 20 ಕಿಲೋಮೀಟರ್ಸ್ ತಗೋಬೇಕು ಎವ್ರಿ ವಾರ್ಡಲ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ಇಡೀ ಕ್ಷೇತ್ರದಲ್ಲಿ 300 ಕಿಲೋಮೀಟರ್ ರೋಡ್ ಇದೆ. ಒಂದು 20 ಅಂದರೆ 140, ಒಂದು 20 ನಾವು ಕೇಳಿದ್ರೆ ಒಂದು 10 ಕಿಲೋಮೀಟರ್ ಆದರೂ ತೊಗೊಂಡ್ರೆ ನಮಗೆ ಎಲ್ಲಿ ತುಂಬ ಅಧ್ವಾನ ಆಗಿದೆ ಆ ರೋಡ್ಗಳು ಮಾಡೋಕ್ಕೆ ಅನುಕೂಲ ಆಗ್ತದೆ. ಸೊ ಅದನ್ನು ನಾವು ಒಂದು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ. ಇದು ಬಿಟ್ಟು ಆಮೇಲೆ ಕುಡಿಯೋ ನೀರು BWSSC ಅದು ಅವ್ರು ಮಾಡಬೇಕಾಗಿರೋದು, ಅವರು ಬಡ್ಜೆಟಿಗೆ ನಮಗೇನು ಕರೆದಿಲ್ಲ. ಇದು BBMP ಮಾತ್ರ ಆಗಿರೋದ್ರಿಂದ BBMP ಬಡ್ಜೆಟ್ಟಿಗೆ ಇವನ್ನ ಸೇರಿಸ್ಕೊಡೋಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದು ಬಿಟ್ಟು ನಿಮ್ಮ ಹತ್ರ ಏನಾದರೂ ಐಡಿಯಾ ಇದ್ದರೆ ನೀವು ಹೇಳಿ, ನಾವು ಅದನ್ನು ಸೇರಿಸ್ಕೊಡ್ತೀವಿ. ಸರ್ ಶಟಲ್ ಸರ್ವಿಸ್ ಆಗಲ್ಲ. ಅದು ಈಗ ನೀವು ಯಾರ್ಯಾರೋ ಬಾಡಿಗೆ ಹೇಗಿದ್ದಾರಲ್ಲ ಆಗೋ ಕೆಲಸ ಹೇಳಿ ಬೇಡ ಮಹೇಶ್ ಅವರು. ಓಕೆ ಹೇಳಿ ಸರ್. ಶಟಲ್ ಸರ್ವಿಸ್ ಬರುತ್ತೆ ಸರ್, ಲೈಕ್ ಮೆಟ್ರೋಸ್ ಇಂದ ಕನೆಕ್ಟಿವಿಟಿ. ಸರ್ ಕುತ್ಕೊಳ್ಳಿ ಸರ್, ನಿಮಗೆ ಟೈಮ್ ಕೊಟ್ಟಾಯಿತು, ನೀವು ಹೋಗ್ತೀರಾ? No, you want to stand, you stand, or you want to go, you go. Please don't. ಯಾಕೆ ನೀವು ಆರೋಗ್ಯ ಹಾಳು ಮಾಡ್ತೀರಿ? ಅಣ್ಣ ನೀವು ಬಂದಿರೋದೇ ಸಂತೋಷ, ಅದನ್ನು ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ನಿಮ್ಮ ಕೆಲಸ ಮುಗಿಸ್ಬಿಡಿ. ಮಗನ ಕಳಿಸಿ, ನೀವು ಯಾಕೆ ಬರ್ತೀರಾ? ಅವ್ನು ಕಳಿಸಿ, ಬಂದಿದ್ದ ಕಳಿಸಿ, ನೀವು ವಿಲ್ ಅಟೆಂಡ್, ಡೋಂಟ್ ವರಿ. ಇಲ್ಲ ಫೋನ್ ಮಾಡಿ ನನಗೆ. ಆರೋಗ್ಯ ನೋಡ್ಕೊಳ್ಳಿ, ಪ್ಲೀಸ್ ಟೇಕ್ ಕೇರ್. ಸರ್ ಶಟಲ್ ಸರ್ವಿಸ್ ಏರಿಯಾ ಕನೆಕ್ಟಿಂಗ್ ಮೆಟ್ರೋ ಸ್ಟೇಷನ್ಸ್ ಅಂಡ್ ಇನ್ಸೈಡ್ ದ ಲೇಔಟ್ ಸರ್. ಏನು ಶಟಲ್ ಸರ್ವಿಸ್ ಸರ್, ಬಸ್ಸಸ್
ಅದು BMTC ನೀವು ನೋಡ್ರಿ, ಇದು BBMP ಮೀಟಿಂಗ್ ಇದು. ಇಲ್ಲಿ ಬಂದ್ಬಿಟ್ಟು ಏರೋಪ್ಲೇನು ಏರ್ಪೋರ್ಟ್ ಇಲ್ಲಿ ಬೇಕು ಅಂದರೆ ಆಗಲ್ಲ ನಮಗೆ. ನಾವು BBMP ವಿಚಾರ ಹೇಳಿ ನಾವು ಅದನ್ನು ಹೇಳೋಣ. ಈಗ ಆಗಲೇ ನಾನು ಹೇಳಿದೆ, ನವೀನ್ ಅವರು ಒಂದು ರಿಕ್ವೆಸ್ಟ್ ಇಟ್ಟರು, BBMP ಫ್ರೀಕ್ವೆನ್ಸಿ ಆಫ್ ಬಸ್ಸಸ್ ಬೇಕು, ಅದನ್ನು ನಾನು ಮಾಡಿಸ್ಕೊಡ್ತೀನಿ. ಬಟ್ ಇದರಲ್ಲಿ ನಾವು ಶಟಲ್ ಸರ್ವಿಸ್ ಕೊಡಿ, ಬಟ್ ಅದು ಆಲ್ರೆಡಿ ಅದು ಇದೆ. ದ ಗೌರ್ಮೆಂಟ್ ಇಸ್ ಆನ್ ಇಟ್, ದೇ ವಿಲ್ ಡೂ ಇಟ್, ಡೋಂಟ್ ವರಿ. ಯಾ ದೇವಣ್ಣ. ನಮಸ್ಕಾರ ಎಲ್ಲರಿಗೂ. ಈ ಕಾರ್ಯಕ್ರಮದ ಧ್ಯೇಯೋದ್ದೇಶಗಳು ಕಾರ್ಯೋದ್ದೇಶಗಳನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ಒಂದೇ ಸೂರಿನಲ್ಲಿ ಎಲ್ಲ ವಾರ್ಡಿನ ಜನರನ್ನು ಆಯ್ಸಿರುವಂಥ ನಮ್ಮ ಶಾಸಕರಿಗೆ ವಂದಿಸುತ್ತಾ, ಅದೇ ರೀತಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ವರ್ಗಿಸುತ್ತಾ, ಸೊ ಈಗ ಉದ್ದೇಶ ಇಷ್ಟೇ ಸರ್. ಈಗ ಬಜೆಟ್ನಲ್ಲಿ ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರಿಗೆ ಒಂದು ತಂಗುವ ಸ್ಥಾನ, ಯಾಕಂದ್ರೆ ಊಟ ಮಾಡೋದಕ್ಕೂ ಅದು ರೆಡಿ ಆಗ್ತಾ ಇದೆ ಸರ್. ಇನ್ನು ಆಗ್ತಾ ಇದೆ, ಅದು ಬಡ್ಜೆಟ್ ಯಾಕಂದ್ರೆ ಅವರು ಮಾಡ್ತಾ ಇದೀವಲ್ವಾ, ಅದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಅವರು ಊಟ ಗೀಟ ಮಾಡ್ತಾರೆ. ಸೊ ಅಲ್ಲೇ ಒಂದು ಜಾಗ ಇದೆ ಸರ್, ಅದನ್ನೇ ಒಂದು ತಂಗು ಸ್ಥಾನ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಅದನ್ನ ರೆಡಿ ಮಾಡ್ತಾ ಇದ್ದೀವಿ, ಅದು ಆಗ್ತಾ ಇದೆ. ಅದೇ ಅವ್ರಿಗೆ ಮಸ್ಟ್ರಿಂಗು ಮತ್ತೆ ಚೇಂಜ್ ಆಫ್ ಟಾಯ್ಲೆಟು, ಚೇಂಜಿಂಗ್ ರೂಮು, ಅದು ಆಲ್ರೆಡಿ ಎಲ್ಲ ವಾರ್ಡ್ಗೂ ಒಂದೊಂದು ಪ್ರಪೋಸಲ್ ರೆಡಿ ಆಗ್ತದೆ. ಅದೀಗ ಅದು ಬಡ್ಜೆಟ್ಟು ಇದೆ, ಅದು ಅಲ್ವಾ, ವಿಲ್ ಡೂ ದಟ್. ಆಯ್ತು, ಎಲ್ಲಾದ್ರೂ ಇರಲಿ, ನೀವು ಅದು ಏರಿಯಾ ಹೇಳ್ಬೇಡಿ, ಅದಕ್ಕೆ ಎಲ್ಲಿ ಅನುಕೂಲ ಅಲ್ಲಿ ಮಾಡ್ತೀವಿ. ಅವ್ರಿಗೆ ಬಸ್ ಸ್ಟ್ಯಾಂಡ್ ಹತ್ರನೇ ಕೊಡೋಕ್ಕಾಗಲ್ಲ, ಅಲ್ಲಲ್ಲ, ಅವರು ಎಲ್ಲಿ ಹತ್ರ ಆಗ್ತದೆ ಅಲ್ಲಿಂದ ಕೆಲಸ ಮಾಡೋಕ್ಕೆ ಹೋಗೋಕ್ಕೆ ಎಲ್ಲ ಹತ್ರ ಅಲ್ಲಿ ಮಾಡ್ತಾರೆ. ಹಾಂ, ಆ ಥರ ಮಾಡ್ತಾರೆ. ಎಸ್, ವಾರ್ಡ್ ಆಯ್ತಲ್ಲ. ಈಗ ಇದು ನಿಮ್ಗೇನಿದೆಯಮ್ಮ 114 ಕಂಪ್ಲೇಂಟ್ಸ್ ನೀವು ರೈಟಿಂಗಲ್ಲಿ ಕೊಡಿ. ಕಂಪ್ಲೇಂಟ್ ಇಲ್ಲ, ಇಷ್ಟೊತ್ತು ಹೇಳಿದ್ ಮತ್ತೆ ರಾಧಾ ನೀನು ಅದನ್ನೇ ಕೇಳಿದ್ರೆ ಹೆಂಗಮ್ಮ? ಅಲ್ಲಲ್ಲ, ಅದು ಕೊಡಿ, ಅದು ಕಂಪ್ಲೇಂಟಿಗೆ ನೋಡಲ್ ಆಫೀಸರ್ ತಗೊಳ್ತಾರೆ. ಬಡ್ಜೆಟ್ ಬಗ್ಗೆ ಏನಾದರೂ ಇದೆಯಾ ಅಂತ, ಬಡ್ಜೆಟ್ಟಿಗೆ ಪ್ರಪೋಸಲ್ ಇದೆಯಾ, ಏನಿದೆ ಕೊಡಿ, ಕೊಡೋಣ. ಇಷ್ಟೊಂದು ಮಾತಾಡಿ ಅಂದರೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಇದು ಸಿಲ್ಟ್ ಕ್ಲೀನಿಂಗ್, ಇದು ಕಂಪ್ಲೇಂಟ್, ಇದು ಕೊಡಮ್ಮ. ಅದನ್ನು ಅದೇನೆ, ಅದು ಬಡ್ಜೆಟ್ ಅಲ್ಲ ಅದು. ಓಕೆ, ಇನ್ನೋವೇಷನ್ಗೆ ಬಡ್ಜೆಟ್ ಕೊಡೋಕ್ಕೆ ಇದೇನಣ್ಣ ಇದು? ಹಾಂ, ಓಕೆ. ಇದು ಕಂಪ್ಲೇಂಟ್ ಅಲ್ಲಿ ಕೊಡಮ್ಮ ನೋಡಲ್ ಆಫೀಸರ್ಗೆ, ನನಗೆ ಬೇಡಮ್ಮ. ನೋಡಲ್ ಆಫೀಸರ್ ಕೊಟ್ಟು ಮಾಡಿಸ್ಕೋ. அது பெயிட் பண்ண, அது எடுக்க முடியாது. அது ஒன்றும் பண்ண, சிங்கிள் போல் ரோடுக்கு கம்ப்ளைண்டா வைப்பு உட்கார வைப்பா. நீ எல்லாரும் எதுக்கு இங்கே கூப்பிடுற? ಕುತ್ಕೊಳ್ಳಿ. ನೀವೆಲ್ಲರೂ ಕಂಪ್ಲೇಂಟ್ ಕೊಡೋಕೆ ಆ ಥರ ಬರಬಾರ್ದು ಪ್ಲೀಸ್. ಎಲ್ಲರಿಗೆ ಕರೆದು ಕೇಳ್ತಾ ಇದೀವಿ, ಮಾತೇ ಆಡಲಿಲ್ಲ. ಈಗ ಇದು ಮಾಡಿದ್ರೆ ಹೇಗಾಗ್ತದೆ? ಕುತ್ಕೊಳ್ಳಿ ಪ್ಲೀಸ್. ಅಗ್ರಮ್ ಆಯಿತು, ವನ್ನಾರ್ಪೇಟೆ ಬಡ್ಜೆಟ್ ಏನಾದರೂ ಇದೆಯಾ? ಏನಿದೆ ಕೊಡಿ. ಎಸ್, ಥ್ಯಾಂಕ್ ಯು. ಬಡ್ಜೆಟ್ ಬೇರೆ ತಗೊಳ್ಳಿ. ಬೆಂಗಳೂರು ಫುಟ್ಪಾತ್ ಇದೆ ಅಲ್ವಾ? ವಿಲ್ ಟೇಕ್ ಇಟ್ ಅಪ್. ರಾಜಕೋಟಿ ಕುತ್ಕೊಳ್ರಿ, ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ನೀವು. ಸ್ಮೂತ್ ಆಗಿ ನಡೀತಾ ಇರೋದನ್ನ ಡಿಸ್ಟರ್ಬ್ ಮಾಡಬಾರ್ದು ಸರ್. ನೀಲಸಂದ್ರ ಮೇನ್ ರೋಡಲ್ಲಿ ಮೆಟರ್ನಿಟಿ ಹೋಮ್ನ ಅದನ್ನ ಇದು ಮಾಡ್ಬೇಕು ಸರ್. ಆ BBMP ಪ್ರಾಜೆಕ್ಟ್ ಅದೊಂದು ತಗೋಬೇಕು ನಾವು. ಆ ಮೆಟರ್ನಿಟಿ ಹೋಮ್ ಅಪ್ಗ್ರೇಡೇಷನ್ಗೆ ಒಂದು ತಗೊಂಡ್ಬಿಡಿ, ಅದೊಂದು ಸೇರಿಸ್ಕೊಳ್ಳೋಣ ನಾವು ಇದರಲ್ಲಿ. ಓಕೆ ಸರ್. ಮತ್ತೆ ಅದು KBR ಫುಟ್ಪಾತ್ ಅದನ್ನ ಇದು ಮಾಡ್ಬೇಕು ಸರ್, ಅಪ್ಗ್ರೇಡ್ ಮಾಡಬೇಕು. ಆ KBR ಫುಟ್ಪಾತ್ ಅದೇ ಅಲ್ಲೆಲ್ಲ, ಬಟ್ ಎಲ್ಲ ಗಾಡಿ ಹಾಕೊಂಡೆಲ್ಲ ರೋಡ್ ಸೈಡಲ್ಲಿ ಕೂತ್ ಬಿಟ್ಟಿದಾರಲ್ಲ. ಹೌದು ಸರ್, ಅದನ್ನ ಕ್ಲಿಯರ್ ಮಾಡಿ ನೀವು ಲೋಕಲ್ ವಾರ್ಡ್ ಮೆಂಬರ್ಸು ರೆಸಿಡೆಂಟ್ ಸೇರಿ ಅದನ್ನೆಲ್ಲ ಖಾಲಿ ಮಾಡಿಸಿ. ಅದು ಮಾಡ್ತೀವಿ ಸರ್. ನೀವು KBR ರೋಡು ಎರಡು ಸ್ವಲ್ಪ ನೀವು ಕ್ಲಿಯರ್ ಮಾಡಿಕೊಟ್ರೆ ನಾವು ಅದನ್ನ ಏನ್ ಬೇಕೋ ಅಪ್ಗ್ರೇಡ್ ಮಾಡ್ಕೊಡ್ತೀವಿ. ಮತ್ತೆ ಆ KBR ರೋಡಲ್ಲಿ ಸರ್ಕಲ್ ಐತೆ ಸರ್, ಅದನ್ನ ಅಪ್ಗ್ರೇಡ್ ಮಾಡಿದ್ರೆ ಅದನ್ನು ಒಳ್ಳೇದಾಗುತ್ತೆ.
ನೋಡೋಣ, ಅದು ತಗೊಳ್ಳೋಣ. ಸರ್, ಮತ್ತೆ ವೆಲ್ಫೇರ್ ಸ್ಕೀಮ್ಸ್ ಅಲ್ಲಿ ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್, ಒಂದೊಂದು ವಾರ್ಡಲ್ಲಿ ಇಷ್ಟಿಷ್ಟು ಅಂತ. ಅದನ್ನ ರೈಸ್ ಮಾಡಬೇಕು ಸರ್, ಅದನ್ನ ರೈಸ್ ಮಾಡಿ ಇನ್ಕ್ರೀಸ್ ಮಾಡ್ಬೇಕು ಸರ್. ಅದನ್ನ ಬೆನಿಫಿಷರಿಗೆ ತುಂಬಾ ತೊಂದರೆ ಆಗುತ್ತೆ ಸರ್. ಸ್ವಲ್ಪ ಜನಕ್ಕೆ ಕೊಡಕ್ಕಾಗತ್ತೆ, ಸ್ವಲ್ಪ ಜನಕ್ಕೆ ಕೊಡಕ್ಕಾಗಲ್ಲ. ಅಂತ ಯಾರು ಆಗ್ತಾರೋ ಆಮೇಲೆ ಕಂಪ್ನಿ ಎಲ್ಲ ಇರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಜಾಸ್ತಿ ಅದೀಗ ಬಜೆಟ್ ಹಾಕ್ಬಿಡ್ತೀವಿ. ಅಮ್ಜದ್ ಬಂದಿಲ್ವಾ? ನೀವು ಮೇಲೆ ಸೈನ್ ಅಮ್ಜದ್ ನೋಡೋದು ಬೈಲಿ. ವೆಲ್ಫೇರ್ ಸ್ಕೀಮ್ಗಳಲ್ಲಿ ನಮ್ಮಲ್ಲಿ ಜಾಸ್ತಿ SC ST ಮೈನಾರಿಟೀಸ್ ಇರೋದ್ರಿಂದ ಬ್ಯಾಕ್ವರ್ಡು. ಸೊ ನಮಗೆ ಅದು ಟಾರ್ಗೆಟ್ಸು ಜಾಸ್ತಿ ಕೊಡಬೇಕು ಅಂತ ಕೇಳಿ, ಭಾಳ ಕಡಿಮೆ ಟಾರ್ಗೆಟ್ ಬರ್ತಾ ಇದೆ, ಜಾಸ್ತಿ ಕೊಡಬೇಕು ಅಂತೇಳಿ. ಸರ್, ಅದರಲ್ಲಿ ಬೇರೆ ಸ್ಕೀಮ್ಸ್ ಐತೆ, ಅದರಲ್ಲಿ ಏನು ಬೆನಿಫಿಷರೀಸು ಅದು ಯಾರು ಎನ್ರೋಲ್ ಮಾಡ್ತಾ ಇಲ್ಲ ಸರ್. ಅದನ್ನ ತೆಗ್ದಾಕಿ ಅಲ್ಲ, ಅದೇ ಶಿವಕುಮಾರ್ ಅವ್ರಿಗೆ ಒಂದು ಕ್ಯಾಂಪ್ ಮಾಡಕ್ಕೆ ಹೇಳಿದೀವಿ. ಈ ತಿಂಗಳು ಮಾಡೋಣ ನಾವು. ಅದು ಈ ವೀಕ್ ನೆಕ್ಸ್ಟ್ ವೀಕಲ್ಲಿ ಮಾಡಿಸ್ಬಿಡಿ ಶಿವಕುಮಾರ್. ಲೆಟ್ಸ್ ಡೂ. ಅಸೆಂಬ್ಲಿ ಇದೆ, ನಾನು ಇಲ್ಲೇ ಇರ್ತೀನಿ, ನಾವು ಮಾಡ್ಕೊಂಡ್ಬಿಡೋಣ. ಅದು ಸರ್, ಚೈಲ್ಡ್ ಫ್ರೆಂಡ್ಲಿ ಒಂದು ಪಾರ್ಕ್ ಮಾಡ್ಬೇಕು ಸರ್. ನಮ್ಮ 115 ಅಲ್ಲಿ ಚೈಲ್ಡ್ ಫ್ರೆಂಡ್ಲಿ ಒಂದು ಪಾರ್ಕ್ ಸರ್, ಮಕ್ಳಿಗೋಸ್ಕರ ಚೈಲ್ಡ್ ಫ್ರೆಂಡ್ಲಿ. ಹೌದು ಸರ್. ಓಕೆ, ಮತ್ತೆ ಹೈ ಮಾರ್ಕ್ ಲೈಟ್ ಸರ್, ಅದು ಮಾಡ್ಸೋಣ. ಅದು ಅದನ್ನ ಇದು LED ಲೈಟ್ಸ್ ಕನ್ವರ್ಟ್ ಮಾಡಿದ್ರೆ ಅದೇ ಮಂಜಪ್ಪ, ಹೈ ಮಾಸ್ಟ್ ಸುಮಾರು ಕೆಲಸ ಮಾಡ್ತಾ ಇಲ್ಲಮ್ಮ. ಅವು ಹಳೇದು ತೆಗೆದ್ಬಿಟ್ಟು ನೀವು LED ಹಾಕ್ಸ್ಬಿಡಿ ಎಲ್ಲ. ಮೈಕ್ ಕೊಡಿ ನಾಗರಾಜ್. ಅವ್ರು ಫೀಲ್ ಸೈಲ್ ಕೊಡೋದಿದ್ರೆ ನಾವೇ ಎಲ್ಲ ಅವರೇ ಬಜೆಟ್ಗೆ ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್. ಅವ್ನು ಕೊಡಿ, ನಾವು ಕೊಡ್ತೀವಿ. ಅದೊಂದು ಸೇರಿಸ್ಕೊಂಡ್ಬಿಡು. ಡಿಜಿಟಲ್ ಇಂಡಿಯಾ ಅಂತ ಅಮರಾವತಿ ನೀವೇನೋ ಸರ್, ಚನ್ನನಹಳ್ಳಿಯಲ್ಲಿ ಬಾತ್ರೂಮ್ಸ್ ಎರಡನ್ನ ಅಪ್ಗ್ರೇಡ್ ಮಾಡ್ಬೇಕು ಸರ್. ಹಳೆ 2 ಬಾತ್ರೂಮ್ಸ್ ಐತೆ ಸರ್, ಸೆಕೆಂಡ್ ಮೇನು ಮತ್ತು ಇದರಲ್ಲಿ. ನೋಡಿ, ಅದೊಂದು ತಗೊಳ್ಳಿ ಸರ್. ನಮಸ್ತೆ ಸರ್, ಬೆಸ್ಕಾಂ ಕಡೆಯಿಂದ ಸರ್. ಸರ್ ನಮಸ್ತೆ. ಓಕೆ, ಥ್ಯಾಂಕ್ ಯು ಸರ್. ಯಾರು ನಮಸ್ತೆ ಸರ್, ಇಲ್ಲಿ ಸರ್, ಇಲ್ಲಿ ಬೆಸ್ಕಾಂ ಕಡೆಯಿಂದ ಸರ್. ಸರ್ ಮಂಜುನಾಥ್. ಒಂದು ನಿಮಿಷ. ಸರ್, ಈಗ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮತ್ತು ದೊಂಬಳೂರು ಸೆಕೆಂಡ್ ಸ್ಟೇಜ್ ಎಲ್ಲ ಅಂಡರ್ಗ್ರೌಂಡ್ ಮಾಡಿದ್ದೀವಿ ಸರ್. ಅಲ್ಲಿ ನಮ್ಮ RCC ಪೋಲ್ಸ್ ಇವಾಗಲೂ ಇದೆ, ಅಂಡರ್ಗ್ರೌಂಡ್ ಮಾಡಿ ಕೇಬಲ್ ಬಿಟ್ಟಿದ್ದೀವಿ. ಅಲ್ಲಿ ಸ್ಟೀಲ್ ಟ್ಯೂಬ್ಲರ್ ಪೋಲು ವಿತ್ LED ಪ್ರಪೋಸಲ್ ಇತ್ತು BBMP ಕಡೆಯಿಂದ. ಅದನ್ನು ದಯವಿಟ್ಟು ಬೇಕು. ಅದು ಸರ್, ನಮ್ಮದು ಪವರ್ ಸಪ್ಲೈ ಕೊಡೋದು ಅಷ್ಟೇ ನಮ್ಮ ಸ್ಕೋಪಲ್ಲಿ ಬರುತ್ತೆ ಸರ್. ಮಂಜಪ್ಪ ಅವರೇ, ಆ ಪೋಲ್ಸ್ ತೆಗ್ಸಿ. ಮತ್ತೆ ನೀವು ಆ ಪ್ರಪೋಸಲ್ ಶಂಕರಪ್ಪ ಅವ್ರಿಗೂ ನಾನು ಅಪ್ಡೇಟ್ ಮಾಡಿದ್ದೆ ಸರ್ ಲಾಸ್ಟ್ ಇಯರಿಂದನು. ಅವರು ಮಾಡಿದ್ದೀವಿ ಸರ್ ಪ್ರಾವಿಷನ್ ಅಂತ ಹೇಳಿದರು. ಲಾಸ್ಟ್ ಇಯರಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ. ಅದನ್ನು ನೋಡಪ್ಪ ಮಂಜಪ್ಪ ಅವರೇ, ಕೊಡಿ ಹಿಂದೆ ಅವರಿಗೆ. ಅವ್ರೇನು ಹೇಳ್ತಾರೆ ಸರ್? ಆಲ್ರೆಡಿ ಬೆಸ್ಕಾಮ್ನವರಿಗೆ ಪ್ರಪೋಸಲ್ ಅವರೇ ತಂದು ಫಾಲೋ ಅಪ್ ಮಾಡ್ತಾರೆ ಸರ್. 5 crores ಅದು ಫೈಲು ನಾವು ಮಾಡಲ್ಲ. ನಾವು ಕೊನೆಗೂ ಅವ್ರು ಚೀಫ್ ಇಂಜಿನಿಯರ್ ಮೀಟ್ ಮಾಡಿ ನಾವು ಬೆಸ್ಕಾಮ್ ಅವ್ರು ಮಾಡಿ ವಾಲ್ಯೂಮ್ ಇದು ಮಾಡೋ ಸರ್. ಚೀಫ್ ಇಂಜಿನಿಯರ್ BBMP ಸಾಹೇಬರಿಗೆ ಈಸ್ಟ್ ಝೋನ್ ಭೇಟಿಯಾಗಿದ್ದು ಸರ್ ಲಾಸ್ಟ್ ಇಯರ್. ನಮ್ಮ ಎಗ್ರಿಕಲ್ಚರ್ ಇಂಜಿನಿಯರು ಮತ್ತು ನಾವು ಎಲ್ಲ ಸೇರಿ ನಾವು ಮಾಡಲ್ಲ ಸರ್ ಆ ವರ್ಕ್. ಅದು ಆ್ಯಕ್ಚುಲಿ BBMP ವರ್ಕು. ನಮ್ಮದು ಕೇಬಲಿಂಗ್ ತಂದು ಅಲ್ಲಿ ಬಿಟ್ಬಿಟ್ಟಿದ್ದೀವಿ ಸರ್. ಅದರದ್ದೊಂದು ಲೆಟರ್ ಕಾಪಿ ನನಗೆ ಕೊಡಿ. ಸರಿ ಸರ್, ನಾನು ಅದನ್ನು ಇವ್ರಿಗೆ ಚೀಫ್ ಇಂಜಿನಿಯರಿಗೆ ಬರ್ದು ಅದನ್ನು ಅಟೆಂಡ್ ಮಾಡ್ತೀನಿ. ಆಯಿತು ಸರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಇದು ಬಜಾಜ್ ಸ್ಟ್ರೀಟ್ನಲ್ಲಿ ಕಂಬ ಒಂದು ಬೆಂಡ್ ಆಗ್ಬಿಟ್ಟಿತ್ತು ಸರ್. ಅದು ಬಂದು ಕಂಪ್ಲೇಂಟ್ ಈ ಸರಿ ಇಲ್ಲ ಅಣ್ಣ. ಕಂಪ್ಲೇಂಟ್ ಇಲ್ಲ ಸರ್. ಇದು ಬಜೆಟ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಇದು ಬಜೆಟ್ ನಲ್ಲೇ ಇದು ಮಾಡ್ಬೇಕು ಅಂತ ಹೇಳಿದ್ರು ಸರ್. ಅದಕ್ಕೆ ತಮ್ಗೆ ಯಾವ್ದು ಕಂಬ ಬೆಂಡ್ ಆಗಿರೋದಕ್ಕೆ ಬಜೆಟ್ ಅಲ್ಲಿ ಹೆಂಗ್ ತಗೊಳ್ಳೋದಪ್ಪ? ವೈರಿಂಗ್ ನಾಗಪ್ಪ ಅವ್ರೆ, ಅದು ಅಟೆಂಡ್ ಮಾಡಿ ನಾಗಪ್ಪ ಅವ್ರೆ. ಎಲ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ? ಮತ್ತೆ ನಮ್ಮ ಸಾಹೇಬ್ರು 5 ಪ್ರಪೋಸಲ್ ತುಂಬಾ ಚೆನ್ನಾಗಿದೆ ಸರ್. ನಮ್ಗೆಲ್ಲ ಬಹಳ ಸಂತೋಷ. ಥ್ಯಾಂಕ್ ಯು ಅಣ್ಣ. ಇನ್ಯಾರು ಮಾತಾಡಲ್ಲ? ವನ್ನಾರ್ಪೇಟೆ சார். வண்ணார்பேட் கணேசர் டெம்பிள் பக்கத்தில் சார். மோடி வந்து ரொம்ப வருஷமா பிளாக் அடிக்குது. அது ரெடி கவுன்சில் எல்லாம் சொல்லி ஒன்றும் ஆகல. யாராவது ட்ரை பண்ணி அது ಡ್ರೈನೇಜ್ ಚೇಂಜ್ ಮಾಡಿ ಸರ್. ಅದು ಚಾನಲ್ ಏನೋ இப்போ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಲೆಟರ್ ಕೊಟ್ಟಿದ್ದಾನೆ ಸರ್. ಆಮೇಲೆ ಮಾತಾಡೋಣ. ನಾವು ಅಲ್ಲೇ ಬಂದು ನೋಡ್ಬಿಟ್ಟು ಮಾತಾಡಿ ಮಾಡ್ಸೋಣ. ಓಕೆ ಜಯಕುಮಾರ್ ಅಣ್ಣ ಏನು? ಓಕೆ, ನೆಕ್ಸ್ಟ್ ದೊಂಬಳೂರು ಜೋಗಪಾಳ್ಯ ಕೊಡಪ್ಪ ಅಲ್ಲಿ. ಅನ್ಬು ಕೊಡೋ ಅಲ್ಲಿ. ಅಲ್ಲ ಅನ್ಬಲ್ಲ, ಏನು ಎಷ್ಟು? ಸಾರಿ.
ಅಪ್ರೇಡಿಪಾಳ್ಯದಲ್ಲಿ ಆ ಒಂದು ಚೌಲ್ಟ್ರಿ ಇದೆಯಲ್ಲ ಚಿಕ್ಕದ ಕಮ್ಯುನಿಟಿ ಹಾಲ್ ಅದನ್ನ ಅದೊಂದು already ರಿನೋವೇಟ್ ತಗೊಂಡಿದ್ದೀವಲ್ಲ ಮಾಡ್ಬೇಕು ಮೊನ್ನೆ ಸರ್ ನಾವು ಹೋದಾಗ. ಇನ್ನೇನು చెప్పు ಓಕೆ ಅದು ಅಪ್ಗ್ರೇಡೇಷನ್ ತಗೊಳ್ತೀವಿ ನಾವು. ಓಕೆ ಬಡ್ಜೆಟ್ ಮಾತ್ರ ಶ್ರೀನಿವಾಸ್ ನಾಯ್ಡು ಅವರೇ, ಸುಮ್ಮನೆ ಏನು ಮಾತಾಡಬಾರ್ದು. ಬಡ್ಜೆಟ್ಗೆ ಪ್ರಪೋಸಲ್ಸ್ ಮಾತ್ರ. ಜೋಗಪಾಳದಲ್ಲಿ ಕಾರ್ಪೊರೇಷನ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದೆ. ಅದು ಭಾಳ ವರ್ಷದಿಂದ ನನಗೆ ಗೊತ್ತ ಒಂದು 50 ವರ್ಷದಿಂದ ಆಗಿದೆ. ಅದು ಶಿಥಿಲ ಆಗಿದೆ. ಅದು ಸ್ವಲ್ಪ ರಿನೋವೇಟು ಏನಾದರೂ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಆಮೇಲೆ ಬೇರೆ ಪ್ರಪೋಸಲ್ ತಗೊಳ್ಳೋಣ, ನೋಡೋಣ. ಓಕೆ ರೈಟ್, ಥ್ಯಾಂಕ್ ಯು. ಇನ್ಯಾರ್ದೇನಿಲ್ವಲ್ಲ? ಓಕೆ, ಶಾಂತಿನಗರ್ ಕೂತ್ಕೋ ಕುಮಾರ್. ಎಲ್ಲ ನಿಮಗೆ ಟೈಮ್ ಇಲ್ಲ, ಮಧ್ಯ ಎಲ್ಲ ಟೈಮ್ ಕೊಡಲ್ಲ. ಸಿಡೌನ್. Sir, Namaskara, sir. Sir, you had mentioned about Shantinagar maternity home. So there, incubator is also very important, sir. Incubators are not there. Kindly add that also, sir, in the budget. ಓಕೆ. Secondly, sir, the last meeting I had also mentioned this staircase coming from Langford Road to 9 Cross, sir. It is very temporarily made. It is very bad position. Elderly people are not able to take it up, sir. Lot of accidents are happening. So you should include this in the budget for reconstruction of the steps, providing RCC slabs, sir. ನೀನು ಕೇಳ್ತೀಯ ಅಂತ ಬೈ Sir, the steps. ಸ್ವಲ್ಪ ಸೌಂಡ್ ಸರಿ ಮಾಡೋ. ಯಾರೋ ಇವು ಹುಡುಗರು, ಇವರಿಬ್ರು ಸುಮ್ಮನೆ ಇದು ಮಾಡ್ತಾರಲ್ಲ. ಯಾವ ಊರವರು ಇವರು? ಸುಮ್ಮನೆ ಬಿ ಪಿ ರೈಸ್ ಯಾರು ಕರ್ಸಿರೋದು ಇವ್ರನ್ನ? ಸುಮ್ಮನೆ ನಮ್ಗೆ ಇಲ್ಲೇ ಇರೋ BP ತರಿಸ್ತಾರೆ ಇವರು. ಸೌಂಡ್ ವಾಲ್ಯೂಮ್ ಜಾಸ್ತಿ ಆಗೋ, ಕಮ್ಮಿ ಮಾಡೋ. Sir, there is from Lang 9. That is the only approach. ಕೈ ಇಟ್ರೆ ಎಲ್ಲ ಇರೋದು ಹೋಗುತ್ತೆ. ಇಲ್ಲ ಹೀಗೆ. ಸುಮ್ಮನೆ ಬಿ ಪಿ Sir, this. Sir, there is existing steps which is temporarily put in from Langford Road connecting to 9 Cross Shantinagar, sir. It is in a very bad shape. Elderly people are not able to take it up. They are sleeping and falling down. Mirzaji, Yes, sir. please, today only About the budget only, sir. This is not budget subject. Sir, that has This is to a be maintenance reconstructed, work sir. bill. No, please. It has to be reconstructed, sir. No, that is not budget, sir. We are giving some proposal to budget that this we will take it up. It is not. Hey, you. Fine, sir. There is a request ನಿಮ್ಮ from. ಹತ್ರನೇ ನಾನು ಈ ತರ ಹೇಳ್ಬೇಕು ಅಂದ್ರೆ ಬಾಕಿ ಇರೋರ್ಗೆ ಏನ್ ಹೇಳದ್ ನಾನು? ಇಲ್ಲ, ಅವ್ರು ತಗೊಳ್ತೀವಿ ಬಿಡಿ. ಅವೆಲ್ಲ ಮೇಂಟೆನೆನ್ಸ್ ಅದೇನು ನಿಮ್ಗೆ ಮಾಡ್ಕೊಡೋದು ಇಲ್ಲೇ ಮಾಡ್ಕೊಡ್ತೀವಿ. Okay, ಅದ್ ತಗೊಳ್ಳಿ ಮಧು ಅವರೇ, ಅದು ಸ್ಟೆಪ್ಸ್ ಅದೊಂದು. sir, there is a request from other residents to have a pavilion in the Matang ground, sir. Possibly you can have it done, sir. ಪೆವಿಲಿಯನ್? How's, sir? There is no pavilion in the Matang ground, sir. ಬೇಡ ಸರ್, ಅಲ್ಲಿ ಅದು ಓಪನ್ ಆಗಿರ್ಲಿ. ಅದು ಪೆವಿಲಿಯನ್ ಎಲ್ಲ ಬೇಡ. ಈಗಲೇ ನಾವು ಅಲ್ಲಿ ಯಾರಿಗೋ ಕೊಟ್ರೆ ನಿಮ್ಮ ಮೆಂಬರ್ಸ್ ಅಲ್ಲಿರೋರು ನಮ್ಮ ಕಿವಿ ಎಲ್ಲ ತೂತ್ ಮಾಡಿಬಿಡ್ತಾರೆ. ಅಲ್ಲಿ ನೋಡ್ತಾನೆ ಇಲ್ಲ ಈ ಕಡೆ ಅವರೊಬ್ರು ನಿತ್ಯ ರೆಡ್ಡಿ ಅವರು. ಯಾರಿಗೂ ಕೊಡಬೇಡಿ ಗ್ರೌಂಡ್ ನಮ್ದೇ ಅಂತ ಹೇಳ್ತಾರೆ ಅವರು. ಹೆಂಗಾಗ್ತದೆ ಸರ್ ಆ ಥರ ಎಲ್ಲ? ಇನ್ನು ಪೆವಿಲಿಯನ್ ಮಾಡಿ ಅಲ್ಲಿ ಇನ್ನೂ ಜನ ಸೇರ್ಸೋ ಅಂತೀರಾ ನೀವು ಅಸೋಸಿಯೇಷನ್ ಮಾತಾಡ್ಕೊಂಡು ಹೇಳಿ ಆಮೇಲೆ. Okay. Only proposal to budget, please. I am requesting. ಶಾಂತಿನಗರ್ ವಾರ್ಡ್ ಆಫೀಸ್ ಇದೆಯಲ್ಲ ಸರ್, ಅದು BBMP ಅಂಗಡಿ ಎಲ್ಲ ಇದೆ. ಸ್ವಲ್ಪ ಅಪ್ಗ್ರೇಡ್ ಮಾಡಿಬಿಟ್ಟು ಫ್ಲೋರ್ ವೈಸ್ ಮಾಡಿ ಮೇಲೆ ಏನಾದರೂ ರೀಡಿಂಗ್ ರೂಮ್ ಏನೋ ಒಂದು. ಓಕೆ, ಆಯ್ತು. ಥ್ಯಾಂಕ್ ಯು. ಈ ಕಡೆ ನಿಮ್ಮ ಪಕ್ಕದಲ್ಲಿರೋರಿಗೆ ಕೊಡಿ. ಇಲ್ಲಿ ಕೊಡೋ ಎಷ್ಟು? ನಮಸ್ತೆ ಸರ್. ಭವನ ಇದೆಯಲ್ಲ ಸರ್ ಶಾಂತಿನಗರದಲ್ಲಿ, ಸ್ವಲ್ಪ ಕಾಂಪೌಂಡ್ ಕಟ್ಕೊಡಕ್ಕೆ. ಯಾರು ಭವಾನಿ ಇರೋದು? ಅಗ್ರಮ್ ವಾರ್ಡಲ್ಲಿಮ್ಮ ಭವನ ಸರ್. ಭವನನಾ? ಸರ್ ಸೈಡ್ ಸ್ವಲ್ಪ ಕಾಂಪೌಂಡ್ ತರ ಕಟ್ಕೊಟ್ರೆ ಚೆನ್ನಾಗುತ್ತೆ ಸರ್. ಕಾಂಪೌಂಡ್ ಅಲ್ಲಿ ಎಲ್ಲಿದೆ? ನೀವು ರೋಡಲ್ಲಿದೆ ಭವನನೇ, ಇನ್ನೆಲ್ಲಿ ಕಾಂಪೌಂಡ್ ಕಟ್ಟು? ಹುಡುಗರು ಕುತ್ಕೊಂತ ಇದ್ರ ಅಲ್ಲಿ ಫುಲ್ಲು. ಅಲ್ಲಮ್ಮ, ಭವನ ಇರೋದೇ ರೋಡಲ್ಲಿದೆ, ಇನ್ನು ಕಾಂಪೌಂಡ್ ಅಲ್ಲಿ ಕಟ್ಟೋದು? ಸ್ವಲ್ಪ ಚಿಕ್ಕದಾಗಿ ಗೋಡೆ ಕಟ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಚೆಕ್ ಮಾಡೋಣ. ಅದೆಲ್ಲ ಬಡ್ಜೆಟ್ ಕೆಲಸ ಅಲ್ಲ ಸರಿತಾ. ಇವ್ರು ಕೊಡಮ್ಮ ಆ ಕಡೆ. ಸರಿತಾ ಭವಾನಿ ಇದೆ ಅಂತಾರೆ, ಭವಾನಿ ಸರಿತಾ ಇದೆ ಅಂತಾರೆ. ಸರ್, ನಾರಿಸ್ ರೋಡ್ ಪ್ರಪೋಸಲ್ ಫಾರ್ ಬಡ್ಜೆಟ್ ಸರ್, ನಾಟ್ ವರ್ಕ್ಸ್. ಯು ಶುಡ್ ಗಿವ್ ಸಮ್ ನೈಸ್ ಸಜೆಷನ್. ನಾರಿಸ್ ರೋಡ್ ಮಾಡಿ, ಫುಟ್ಪಾತ್ ಅವೆಲ್ಲ ನಾವು ಮಾಡ್ತೀವಿ. ಅವು ಬಡ್ಜೆಟ್ಟಿಗೆ ಹೋಗೋದು ಬೇಡ ಸರ್. ಅದು ನಾನು ಹೇಳಿಲ್ವಾ, 5 ಕಿಲೋಮೀಟ್ರು ಇಂಟೀರಿಯರ್ ರೋಡ್ ಮಾಡೋಕ್ಕೆ 10-20 ಕಿಲೋಮೀಟರ್ಗೆ ನಾವು ಕೇಳ್ತಾ ಇದ್ದೀವಿ.
ಇನ್ ಎವ್ರಿ ವಾರ್ಡ್. ಸೊ ನಮ್ಮಲ್ಲಿ ಅದೊಂದು 20 ಕಿಲೋಮೀಟರ್ ಅಂದ್ರೆ ಒಂದು 10 ಕಿಲೋಮೀಟರ್ ಸಿಕ್ಕಿದ್ರೆ ಇವೆಲ್ಲ ಅದರಲ್ಲಿ ನಾವು ಅಟೆಂಡ್ ಮಾಡ್ಬೋದು. ನೀವು ಬೇರೆ ಏನಾದರೂ ಹೊಸ ಪ್ರಪೋಸಲ್ಸ್ ಕೊಡಿ, ರೋಡ್ ಮಾಡಿ, ಫುಟ್ಪಾತ್ ಮಾಡಿ, ಇಟ್ಸ್ ನಾರ್ಮಲ್ ಥಿಂಗ್. ನೋ ವಿಲ್ ಟೇಕ್ ಇಟ್ ಅಪ್ ಇನ್ ದ ರೆಗ್ಯುಲರ್ ಪ್ರೊಸೀಜರ್. ವಾಟ್ ಎವರ್ ರೋಡ್ ವರ್ಕ್ ಯು ಬ್ರಾಟ್ ದಟ್ ಇನ್ ರೈಟಿಂಗ್, ನೋ ಪ್ಲೀಸ್ ಗಿವ್ ಇಟ್, ವಿಲ್ ಅಟೆಂಡ್ ದಟ್ ಒನ್. ಪ್ರಪೋಸಲ್ಸ್ ಮಾತ್ರ, ಸುಮ್ಮನೆ ನೀನು ಇನ್ನೇನಾದ್ರೂ ಹೇಳ್ಬೇಡ. ನೀನು ಪ್ರಪೋಸಲ್ ಜಾಸ್ತಿ ಮಾತಾಡ್ತೀಯ ಇತ್ತೀಚಿಗೆ ನೀನು. ಥ್ಯಾಂಕ್ ಯು ಸರ್. ಪ್ರಪೋಸಲ್ ಸರ್, ನಮ್ಮ ಈ ಬರ್ಲಿಂಗ್ ಸ್ಟ್ರೀಟ್ ಅಲ್ಲಿ ಅಂಬೇಡ್ಕರ್ ಭವನ್ ಬರ್ಲಿಂಗ್ ಸ್ಟ್ರೀಟ್ ಅಲ್ಲ, ಅದು ಬರ್ಲಿ ಸ್ಟ್ರೀಟ್. ಬರ್ಲಿ ಸ್ಟ್ರೀಟ್ ಅಲ್ಲಿ ಅಂಬೇಡ್ಕರ್ ಭವನ್ ಮಾಡ್ದಂಗೆ ನಮ್ಮ ಜೆಕೆಪುರದ ಬಾತ್ರೂಮ್ ನ ಹೊಡೆದಾಕ್ಬಿಟ್ಟು ಒಂದು ಅಂಬೇಡ್ಕರ್ ಭವನ್ ಮಾಡ್ಕೊಡಿ ಸರ್. ಅಲ್ಲಿ ಸಾಕಲ್ಲ, ಅಲ್ಲಿ ಹತ್ರ ಭವನ್ ಇದೆ ಅಲ್ಲೋ ಅಪ್ಪ. ಯಾವ್ದಿದೆ? ಎರಡೆರಡು ಕಡೆ ಯಾಕೆ ಭವನ? ಅದೇ ದಿವಸ ಯೂಸ್ ಆಗ್ತಾ ಇಲ್ಲ ಆ ಭವನನೇ. ಅಲ್ಲ ಸರ್, ಇಲ್ಲಿ ಮಾಡ್ಕೊಡಿ ಸರ್, ಎಲ್ಲ ರೋಡಲ್ಲೇ ಫಂಕ್ಷನ್ ಮಾಡ್ತಾರೆ ಸರ್. ಎಲ್ಲಿ? ಅದು ಟೈಲರಿಂಗ್ ಹಾಲ್ ಮಾಡ್ಬೇಕಾದ್ ಭವನ ಯಾವ್ದು? ಟೈಲರಿಂಗ್ ಹಾಲ್ ಇದೆ ಸರ್ ಮುಂದ್ಗಡೆ. ಬೇಡ ಬೇಡ, ಲೈಬ್ರರಿ ಮೇಲ್ಗಡೆ ಟೈಲರಿಂಗ್ ಹಾಲ್ ಇದೆ. ಬೇಡ ಬೇಡ, ಅಲ್ಲಿ ಭವನ ಬೇಡ. ಅಲ್ಲಿ ಅದಿರ್ಲಿ, ಅದು ಖಾಲಿ ಇದ್ರೆ ಜಾಗ ತೆಗೆದು 4 ಮರ ಹಾಕ್ಬಿಡೋಣ ಅಲ್ಲಿ. 100% ಅದಾದ್ರೂ ಮಾಡ್ಕೊಡಿ, ಪಾರ್ಕ್ ಟೈಪ್ ಅಲ್ಲಿ ಆದ್ರೂ ಮಾಡ್ಕೊಟ್ಬಿಡಿ. ಮಾಡೋಣ, ಡೋಂಟ್ ವರಿ. ಓಕೆ ಅಮ್ಮ. In between, no chance talking. You given time, just wait. Ward 116, ನಿಲ್ಸಂದ್ರ. ಕಂಪ್ಲೇಂಟ್ಸ್ ಇರೋದು ನೀವೆಲ್ಲರೂ ನಿಮ್ಮ ನೋಡಲ್ ಆಫೀಸರ್ಗೆ ಕೊಡಿ. ಬಡ್ಜೆಟ್ ಪ್ರಪೋಸಲ್ ಇಲ್ಲಿ ಕೊಡಿ. ಇರಿ, ಕೂತ್ಕೊಳ್ಳಮ್ಮ ಸುಮತಿ. ಬಡ್ಜೆಟ್ ಪ್ರಪೋಸಲ್ ಏನಿಲ್ವಾ? ಬಡ್ಜೆಟ್ಟಾ ಕೊಡಿ. ಓಕೆ ಗೋವಿಂದರಾಜಣ್ಣ, ಏನದು ಬಡ್ಜೆಟ್ಟಾ ಕಂಪ್ಲೇಂಟಾ? తెలుపున్న పెయింట్ మా ఇంటి ಓಕೆ, ಶಾಂತಲಾ ವಾರ್ಡ್. ಶೆಟ್ರೆ ಭಟ್ರ, ನಿಮ್ದೇನು ಏನಿತ್ತ ಹೇಳೋದು? ಅದು ನೀವು ತಂದು ಕೊಡಿ. ಅದು ನೀವು ಯಾವಾಗ ಬಂದ್ರಿ? ಮತ್ತೆ ಮಾತಾಡಲಿಲ್ಲ. ಮೆಂಬರ್ ಇದ್ದಾರಲ್ಲ, ಮತ್ತೆ ಯಾಕೆ ನೀವು ಕೂತ್ಕೋಬೇಕಲ್ಲ ಮುಂದೆ ಬಂದು? ಡಾಕ್ಟ್ರೇ, ನೀವು ಲೇಟಾಗಿ ಬಂದು ಈಗ ಹೋಗ್ತೀನಿ ಅಂತೀರಾ? ಸೈನ್ ತಗೊಳಪ್ಪ ಅವ್ರದ್ದು. ಯಾವುದು? ವನ್ನಾರ್ಪೇಟೆ ಅಲ್ವಾ? ಕೂರಿಸ್ಕೊಳಪ್ಪ ಅಲ್ಲಿ. ಯಾಕೋ ಓಡಿಸ್ತೀರಾ ಡಾಕ್ಟರ್ನ ಈ ಕಡೆ ಆ ಕಡೆ? ಪಾಪ ಸೈನ್ ತಗೋ ಮೆಂಬರ್ದು. ಯಾರು ಸಿಗ್ನೇಚರ್ ತಗೊಳ್ತಾ ಇದ್ರಲ್ಲ, ಮೆಂಬರ್ಸ್ ಅಟೆಂಡೆಡ್ ವಾರ್ಡ್ ಕಮಿಟಿ ವನ್ನಾರ್ಪೇಟೆ. ಯಾರು? ಓಕೆ, ಶಾಂತಲಾ ವಾರ್ಡ್. ನಮಸ್ಕಾರ ಸರ್. ಸಿಮೆಂಟ್ಲೇ ಇದು ಆಂಗ್ಲ ಇಂಡಿಯನ್ ಕ್ವಾರ್ಟರ್ಸು, ಹಾಸ್ಪಿಟಲ್ ಸರ್, ಟ್ರೈನ್ಸು ಪ್ರಪೋಸಲ್ ಇಷ್ಟೊತ್ತು ಇಂಗ್ಲಿಷ್ ಎಲ್ಲ ಹೇಳಿದೆ, ಕನ್ನಡದಲ್ಲಿ ತಾನೇ ಹೇಳಿದೆ. ರೋಡ್ ಗೀಡು ನಾವು ರೆಗ್ಯುಲರ್ ಆಗಿ ತಗೊಳ್ತೀವಿ. ಹೌದು ಸರ್. ಬಡ್ಜೆಟ್ಗೆ ಬೇರೆ ಏನಾದರೂ ಪ್ರಪೋಸಲ್ಸ್ ಇದ್ರೆ ಹೇಳಿ ಸರ್. ಈಗ ಅಶೋಕ್ ನಗರ ಒಳಗೆ ಸ್ಕೂಲ್ ಇದೆ ಸರ್, ಅದು ಯಾರು ಇಲ್ಲ ಸರ್, ಸುಮ್ಗೆ ಇದೆ. ಅದು ಇಲ್ಲ ಸರ್, ಪಾರಕ್ಕೆ ಇಲ್ಲ ಸರ್. ಅಲ್ಲಿ ಒಂದು ಪರ್ಫೆಕ್ಟ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸರ್. ಸ್ಕೂಲ್ನ ಹೆಂಗೆ ಪಾರ್ಕ್ ಮಾಡೋಕ್ಕಾಗುತ್ತೆ? ಮಕ್ಕಳಿದೆ ಸರ್ ಇಲ್ಲ ಆ ಥರ. ಆದರೂ ಸ್ಕೂಲನ್ನು ಪಾರ್ಕ್ ಮಾಡೋದು ಅಷ್ಟು ಸರಿ ಅಂತ ನನಗೆ ಯಾಕೋ ಅನ್ಸಲ್ಲ. ನೋಡಿ ಸರ್, ಹಿಂಗೆ ಮಾಡ್ತೀರಿ ನೋಡೋಣ. ಪಾರ್ಕ್, ಸ್ಕೂಲ್ ಬಿಲ್ಡಿಂಗ್ ಸುತ್ತಲೂ ಪಾರ್ಕ್ ಮಾಡೋಣ. ಸರಿ ಸರ್. ಆಮೇಲೆ ಇನ್ನೊಂದು ಸರ್, ಅಶೋಕ್ ನಗರ ವಾರ್ಡ್ ಆಫೀಸ್ ಇದೆ ಸರ್, ಅಲ್ಲಿ ಟೈಲರಿಂಗ್ ಕ್ಲಾಸ್ ಇದೆ. ಏನು ಅಲ್ಲಿ ಬಿಲ್ಡಿಂಗ್ ಬೀಳೋ ಥರ ಇದೆ ಸರ್ ಅದು. ಅದಕ್ಕೆ ನೆಕ್ಸ್ಟ್ ಮೀಟಿಂಗಲ್ಲಿ ನೋಡಿ ತಗೊಳ್ಳೋಣ ಬಿಡಿ. ಓಕೆ ಸರ್, ಥ್ಯಾಂಕ್ ಯು. ನಿತ್ಯ Can you hear me?
Hello, I mean, Cyrus. Can you hear me? No, in the mud tank, we had proposed SWM project, which didn't take off. So we would like that to be proposed in the coming project, coming budget. ಅಪರಾಜ್ ಅದೇನಾಯ್ತದು? ಅಪರಾಜ್ ಹತ್ರ ಎಲ್ಲದಕ್ಕೂ ಒಂದೇ ಆನ್ಸರ್, ಫೈಲ್ ಕಳಿಸಿದ್ದೀನಿ. ಅಲ್ಲ, ಈ ಫೈಲ್ ಕಳಿಸಿದ್ದೀನಿ ಉತ್ತರ ಸರಿ ಇಲ್ಲ ಅಪರಾಜ್. ಅದು ತಗೊಂಡು ಬರ್ಬೇಕು, ನೀವು ತಂದು ಮಾಡ್ಬೇಕದು. Okay, they will take it up, I believe. And one more thing in the mud tank is the pending basketball court, Mr. Harris. If we could take that up in the new budget. Yeah, we'll take that up. And the last thing is inside the Richmond Park, we would like a budget for the lights, new lights. ಅದು ಆಲ್ರೆಡಿ ಒಂದು ಪ್ರಪೋಸಲ್ ಕೊಟ್ಟಿದ್ದೀರಲ್ಲ ಅದು, ದಟ್ ವಿ ವಿಲ್ ಅದೊಂದು ಆ್ಯಡ್ ಮಾಡಿಬಿಡಿ, ಲೈಟಿಂಗ್ ಫಾರ್ ದಟ್ ರಿಚ್ಮಂಡ್ ಟೌನ್ ಪಾರ್ಕ್. Okay, thank you. Anything else? But now, Nitya, that Mirza is proposed to gallery and thing for your mud tank. I don't know. Moses is saying no, it's not a good idea, but Moses feels it. ಕೂತ್ಕೊಳ್ಳಿ ಡಾಕ್ಟ್ರೆ. Pavilion for cricket matches. ಅದು ಬೇಡ, ಅದು ಆಯ್ತು ಅಲ್ಲ, ಇವರು ಮಾತಾಡಬೇಕಲ್ಲ ಅಂತ ಮಾತಾಡಿಸ್ತಾ ಇದ್ದೀನಿ. ಅದು ಗ್ರೌಂಡ್ ಹಾಗೇ ಇರಲಿ, ಅದನ್ನು ನಾವು ಯಾವ ಥರ ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಮಿರ್ಜಾ ಅವರೇ, ನಾಟ್ ಅನ್ ಇಶ್ಯೂ. ಓಕೆ, ಈಗ ಒಂದು ನಿಮಿಷ ಕೂತ್ಕೊಳ್ಳೋಣ ಪ್ಲೀಸ್. ಇವ್ರು ಡಾಕ್ಟರ್ ಶೆಟ್ಟಿ ಕೊಡು. ಆಸ್ಟಿನ್ ಟೌನ್ ಬಿಡಿ ಇದರಲ್ಲಿ ಸ್ಟೋರ್ ಪಾರ್ಕ್ ಅಲ್ಲಿ ಏನಾದ್ರು ನಮಗೆ ಒಂದು ಮಾರ್ಕೆಟ್ ತರ ಮಾಡ್ಲಿಕ್ಕೆ ಏನಾದ್ರು ಅದೊಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್. ಸ್ಟೋರ್ ಅದು ಅದು ಆ ಪಾರ್ಕನ್ನ ಎಲ್ಲ ಇದನ್ನು ರೋಡಲ್ಲಿರುವ ಫುಡ್ ಕಾರ್ಟ್ ಎಲ್ಲ ಅಲ್ಲಿ ಫುಲ್ ಮಾರ್ಕೆಟ್, ಫುಲ್ ಫ್ಲೆಡ್ಜೆಡ್ ಮಾರ್ಕೆಟ್ ಮಾರ್ಕೆಟ್ ಮಾಡಿದ್ರೆ ಅಲ್ಲಿ ಕಂಜೆಷನ್ ಕಡಿಮೆ ಆಗುತ್ತೆ ತುಂಬಾ. ನಾನು ಸ್ಟ್ರಿಕ್ಟ್ಲಿ ಅಲ್ಲಿ ಶಿಫ್ಟ್ ಮಾಡ್ಬೋದು. ದಟ್ಸ್ ಪ್ರಪೋಸಲ್ ನಾನು ಕೊಟ್ಟಿದ್ದೀನಿ ಆಲ್ರೆಡಿ, ಸ್ಮಾರ್ಟ್ ಸಿಟಿ ಅವ್ರಿಗೆ ಕೊಟ್ಟಿದ್ದೀನಿ. ನಾವೀಗ ಇಲ್ಲೂ ತಗೊಳ್ತೀವಿ, ನೋಡೋಣ. ಓಕೆ, ಹಂಗೆ ನೀನು ಇದೆಲ್ಲ ಇವಾಗ ಬೇಗ ರೆಡಿ ಮಾಡಬೇಕು. ಹಾಂ, ನೀವು ಬೇಗ ಇಲ್ಲಿಂದ ಹೋಗಿ ಕ್ಲೋಸ್ ಮಾಡೋಣ. ಈಗ ನಾವು ಬಡ್ಜೆಟಿಗೆ ಲೆಟರ್ ರೆಡಿ ಮಾಡಬೇಕು, ಅದಕ್ಕೆ ಕೂತ್ಕೊಳ್ಳಿ. ಪರ್ವೀಸ್, ನಿಮ್ದು ಆಯ್ತಲ್ಲ ಟೈಮ್, ಮತ್ತೆ ಟೈಮ್ ಇಲ್ಲ ಸರ್. ನೀವು ಆ ಥರ ಮಾತಾಡಿದ್ರೆ ಎಲ್ಲರೂ ಮಾತಾಡ್ತಾರೆ. ಪುಲ್ಕೇಶ್ವರಿ ರೆಡ್ಡಿ ಅವರೇ, ನಿಮ್ಮ ಹತ್ರ ಬಂದ್ವಿ, ನಿಮ್ಮನ್ನು ಕೇಳಿದ್ವಿ, ನೀವು ಮಾತಾಡಿದ್ರಿ, ಬಂದಿದ್ರೆ ಕೊಡಿ, ಅದು ಕಂಪ್ಲೇಂಟ್ ಇದ್ರೆ ತಗೊಳ್ತಾರೆ. ಪರ್ವೀಸ್ ಸರ್ ನಮಸ್ಕಾರ ಸರ್. ಬಜಾರ್ ಸ್ಟ್ರೀಟು ಹಿಲ್ಸ್ ಅಂದ್ರೆ ಟುಸ್ಟಡ್ ಕೇಬಲ್ಲು ಕೇಳಿಸ್ತಾ ಇಲ್ವಲ್ಲೋ? ಯಾಕೋ ಮೈಕೆಲ್ಲ ಹಿಂಗೆ ಗಂಟ್ಲಿಗೆ ಕೈ ಹಾಕ್ತೀರಾ? ಸರ್ ಟ್ವಿಸ್ಟೆಡ್ AV ಕೇಬಲ್ಲು ಬಜಾರ್